ಬ್ಲೂ ಫೆಸ್ಟಿವಲ್ 2026ರ 9ನೇ ಇಂಡಿಯಾ ಡೆಫ್ ಎಕ್ಸ್ಪೋ ಕಾರ್ಯಕ್ರಮವಾಗಿದೆ. ಬ್ಲೂ ಫೆಸ್ಟಿವಲ್ ರವರು ಈ ಕಾರ್ಯಕ್ರಮವನ್ನು ಸುಮಾರು 20 ವರ್ಷಗಳಿಂದಲೂ ನಡೆದುಕೊಂಡು ಬರ್ತಿದ್ದು, ಪ್ರತಿ 2 ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮೂಡಿ ಬರ್ತಿದೆ. ಈ ವರ್ಷ ನಮ್ಮ ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜು ಆವರಣದಲ್ಲಿ ಸೆಲೆಬ್ರೇಟ್ ಮಾಡಲಿದೆ. ಇಂಡಿಯಾ ಡೆಫ್ ಎಕ್ಸ್ಪೋ 2026 ಸಾಧನೆಗೆ ಅಂಗವಿಕಲತೆ ಅಡ್ಡಿಯಲ್ಲ. ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜು ಆವರಣದಲ್ಲಿ ನಡೆದ ಈ 9ನೇ ಇಂಡಿಯಾ ಡೆಫ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಡಿಎಲ್ಎಫ್ ಮತ್ತು ಕರ್ನಾಟಕ ಡೆಫ್ ವುಮೆನ್ ಫೌಂಡೇಶನ್ ಆಯೋಜಿಸಿದ್ದು, ಕಿವುಡರ ಪ್ರದರ್ಶನದಲ್ಲಿ ಹಲವಾರು ಕಡೆಗಳಿಂದ ಕಿವುಡರು, ಸೆಲೆಬ್ರಿಟಿಗಳು ಭಾಗವಹಿಸಿದ್ದರು. ಮಾತು ಬಾರದೇ ಇದ್ದರೂ ಪ್ರತಿಭೆಯ ಮೂಲಕ ಹೆಸರು ಮಾಡಿರುವವರನ್ನು ಗುರುತಿಸಿ ಅವರಿಗೊಂದು ದಿನವನ್ನ ಮೀಸಲು ಇರಿಸಿ ಅವರಿಗೆ ಸನ್ಮಾನಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಸಲಾಯಿತು. ಇನ್ನು 2 ದಿನದ ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ಹಲವಾರು ಪ್ರದರ್ಶನ ಸ್ಪರ್ಧೆಗಳನ್ನ ನೆರವೇರಿಸಲಾಗಿತ್ತು. ಈ 2 ದಿನದ ಫೆಸ್ಟಿವಲ್ನಲ್ಲಿ ಚೈತ್ರಾ ಬಿಎನ್ ನೇತೃತ್ವದ ಭಾರತದ ಕಿವುಡರ ಪ್ರದರ್ಶನವು ಭಾರಿ ಅದ್ಧೂರಿಯಾಗಿ ಮೂಡಿಬಂದಿತ್ತು. ಇನ್ನು ಈ ಕಾರ್ಯಕ್ರಮದ ವಿಶೇಷತೆಯನ್ನು ನೋಡುವುದಾದರೆ, ಭಾರತ ದೇಶದಾದ್ಯಂತ ಇರುವ ಡೆಫ್ಗಳನ್ನ ಒಂದು ಕಡೆ ಸೇರಿಸಿ ಅವರಲ್ಲಿ ಇರುವ ಪ್ರತಿಭೆಯನ್ನ ಜನರಿಗೆ ತೋರಿಸುವ ಉದ್ದೇಶವನ್ನು ಹೊಂದಿದೆ. ವಿಶೇಷ ಚೇತನರಾಗಿ ಹುಟ್ಟಿದರೂ ಕೂಡ ತಮ್ಮಲ್ಲಿ ಇರುವ ಪ್ರತಿಭೆಯ ಮೂಲಕ ವಿಕಲತೆಯನ್ನ ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡಿರುವ ಸಾವಿರಾರು ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು. ಮಹಿಳೆಯರಿಗಾಗಿ ರ್ಯಾಂಪ್ ವಾಕ್, ನೃತ್ಯ ಪ್ರದರ್ಶನ, ಡೆಫ್ ಎಕ್ಸ್ಪೋದಲ್ಲಿ ವಿಶೇಷ ಚೇತನರಿಂದ ಸ್ಟಾಲ್ಸ್, ಅಷ್ಟೇ ಅಲ್ಲ, ಮಹಿಳೆಯರಿಗೋಸ್ಕರ ಕಾರ್ಯಕ್ರಮದಲ್ಲಿ ರ್ಯಾಂಪ್ ವಾಕ್, ನೃತ್ಯ ಪ್ರದರ್ಶನಗಳು, ಕಾಮಿಕ್ ಚಲನಚಿತ್ರ ಮತ್ತು ಇತರ ಮೋಜಿನ ಕಾರ್ಯಕ್ರಮಗಳನ್ನು ನಡೆಸಲಾಗಿತ್ತು. ಇನ್ನು ಈ ವಿಶೇಷ ಕಾರ್ಯಕ್ರಮಕ್ಕೆ ದಕ್ಷಿಣ ಭಾರತದ ಕಿವುಡ ನಟಿಯೊಬ್ಬರು ಭಾಗವಹಿಸಿದ್ದರು. ಹುಟ್ಟಿನಿಂದಲೇ ಕಿವುಡುತನ ಇದ್ದರೂ ಇಡೀ ಭಾರತ ಚಿತ್ರರಂಗವನ್ನೇ ತಿರುಗಿ ನೋಡೋ ಹಾಗೆ ಮಾಡಿದ ಅಭಿನಯ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಪ್ರಸಿದ್ಧ ಅಮೆರಿಕನ್ ಫ್ರಾಂಚೈಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದ ಕಿವುಡ ನಟರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕಿವುಡುತನವನ್ನು ತಮ್ಮ ಶಕ್ತಿ ಮಾಡಿಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇವರ ಸಾಧನೆಗಳು ಇನ್ನಷ್ಟು ಬೆಳೆಯುತ್ತಾ ಹೋಗಲಿ, ಹಲವೆಡೆ ಹೆಚ್ಚು ಹೆಚ್ಚು ಸಾಧನೆಗಳನ್ನ ಮಾಡಲಿ ಅನ್ನೋದೇ ಸ್ಪೀಡ್ ನ್ಯೂಸ್ ಕನ್ನಡದ ಆಶಯವಾಗಿದೆ.